ಹಲೋ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಳಿ ಇದ್ದಿದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಆಯಿತು. ತಿಂಡಿ ಮಾಡೋದಿತ್ತು, ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳಿ ಗಂಜಿ ಕುಡಿತಾ ಇದ್ದೀನಿ. ಹುಡುಗರು ಎಲ್ಲ ಮಕ್ಕಳೆಲ್ಲ ಹೋಳಿ ಆಡ್ತಾ ಇದ್ದಾರೆ. ಹೋಳಿ ಹಬ್ಬ ಅಂದರೆ ತುಂಬ ಖುಷಿ ಅವರಿಗೆ. ತಿಂಡಿ ಕೂಡ ತಿಂದಿಲ್ಲ ಹೋಳಿ ಆಡಬೇಕು ಅಂತ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ ಅವರು ಕಲರ್ ಕಲಿಸ್ಕೊಳೋದು, ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕಲರ್ ಉಗ್ಗಾಡೋದು, ಇದೇ ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ನನ್ನ ಚಿಕ್ಕ ಮಗಳು ಕೂಡ ಎಲ್ಲರಿಗೂ ಕೆನ್ನೆಗೆ ಬಣ್ಣ ಹಚ್ಬಿಟ್ಟು ಹ್ಯಾಪಿ ಹೋಳಿ ಅಂತ ವಿಶ್ ಮಾಡ್ತಿದ್ದಾಳೆ. ಅಕ್ಕಪಕ್ಕ ಮನೆ ಹುಡುಗರು ಎಲ್ಲ ಸೇರಿಕೊಂಡು ಹೋಳಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತಿಂಡಿ ಕೂಡ ತಿಂದಿಲ್ಲ, ಆಟ ಆಡ್ತಿದ್ದಾರೆ. ನೆಕ್ಸ್ಟು ನಾವು ಇಲ್ಲಿ ನಮ್ಮೂರಲ್ಲಿ ಹೋಳಿ ಇರುತ್ತೆ, ಪ್ರತಿ ವರ್ಷ ಹೋಳಿ ಫೆಸ್ಟ್ ನಡೆಯುತ್ತೆ. ನಾವು ಇಷ್ಟು ವರ್ಷವೂ ನೋಡಿದ್ದಿಲ್ಲ, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡೋಣ ಅಂತ ಹೊರಟ್ವಿ. ಈ ವರ್ಷ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಪ್ರತಿ ವರ್ಷ ಹೋಗೋಕ್ಕಾಗ್ತಾನೇ ಇರ್ತಿಲ್ಲ, ಏನಾದರೂ ಒಂದು ಇರ್ತಿತ್ತು ಅಡ್ಡ. ಮತ್ತು ಈ ವರ್ಷ ಹೊರಟಿದ್ದೀವಿ ನೋಡೋಣ ಅಂತ. ಸರ್ಕಲ್ ತುಂಬ ಫುಲ್ಲು ಜನ ಇತ್ತು, ಫುಲ್ ಕ್ರೌಡ್ ಇತ್ತು. ಮಕ್ಕಳು ಬೇರೆ ಕರ್ಕೊಂಡೋಗಿದ್ವಿ ಅಲ್ವಾ, ಮೊಟ್ಟೆ ಸ್ಮೆಲ್ ಬರ್ತಿತ್ತು, ಮೊಟ್ಟೆ ಎಲ್ಲ ಹೊಡ್ಕೊಂಡು ಬಿಟ್ಟಿದ್ರು. ಹಾಗಾಗಿ ನಾವು ಬೇಗ ಬಂದ್ವಿ. ಮತ್ತು ನೈಟು ನಮ್ಮನೆಯವರು ಏನಾದ್ರು ಲಸ್ಸಿ ಜ್ಯೂಸ್ ಏನಾದ್ರು ಕುಡಿಸ್ತೀನಿ ಬರ್ರಿ ಅಂತೇಳಿ ಹೊರಗಡೆ ಕರ್ಕೊಂಡೋದ್ರು. ಅವರು ಆಫೀಸ್ ಹತ್ರನೇ ಒಂದು ಸ್ಟಾಲ್ ಇದೆ, ಚೆನ್ನಾಗಿರುತ್ತೆ ಅಲ್ಲಿ ಲಸ್ಸಿ ಕೊಡಿಸಿದ್ರು. ನನ್ನ ಮಗಳಿಗೆ ಅದು ತುಂಬ ಇಷ್ಟ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಬೇಕು ಅಂತ ಆಟ ಬೇರೆ ಮಾಡ್ತಾಯಿದ್ಲು. ಹಾಗಾಗಿ ಕುಡಿಸ್ಕೊಂಡು ಲಸ್ಸಿ ಎಲ್ಲ ತಿನ್ಸ್ಕೊಂಡು ಬಂದಿದ್ದಾಯಿತು. ಬಿಸಿಲು ಭಾಳ ಇರೋದ್ರಿಂದ ನೈಟ್ ಕೂಡ ತುಂಬ ಸೆಕೆ ಆಗ್ತಾ ಇರುತ್ತೆ. ಹಾಗಾಗಿ ನನ್ನ ಮಗಳು ಏನಾದರೂ ಕೋಲ್ಡ್ ಆಗಿರೋದು ಕೊಡಿಸ್ರಿ ಮಮ್ಮಿ ಅಂತಿರ್ತಾಳೆ. ಹಾಗಾಗಿ ಕುಡಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.